Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ 2023 ಇನ್ನೇ ನೆಕ್ಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಅದರ ಕ್ವಶನ್ ಪೇಪರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಂದು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟನ್ನು ಎಕ್ಸಾಂಪಲ್ ತೊಗೊಂಡು 2 ವಿಡಿಯೋ ಅಪ್ಲೋಡ್ ಆಗಿದೆ. ಇದು 3ನೇ ಭಾಗ. ಈ ಭಾಗದಲ್ಲಿ ಲಾಂಗ್ ಆನ್ಸರ್ ಟೈಪ್ 5 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್ಸ್ ಟೈಮ್ ಪರ್ಮಿಟ್ ಮಾಡಿದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಆ್ಯಕ್ಚುಲಿ ಈ ಸೆಗ್ಮೆಂಟಲ್ಲಿ 3 ಕ್ವಶನನ್ನು ನೀವು ಆನ್ಸರ್ ಮಾಡಬೇಕು. ಒಟ್ಟು 15 ಮಾರ್ಕ್ಸ್ಗೆ ನೀವು ಆನ್ಸರ್ ಮಾಡಬೇಕು. ಇಲ್ಲಿ ಮೆಜಾರಿಟಿ ಡಿರೈವೇಷನ್ಸೇ ಇರ್ತವೆ. ಮೆಜಾರಿಟಿ 99% ಡಿರೈವೇಷನ್ಸೇ ಇರ್ತವೆ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಡಿರೈವ್ ವಿ ಟಿ ಗ್ರಾಫ್ ಡಿಫೈನ್ ವಿ ಟಿ ಗ್ರಾಫ್ ಡಿರೈವ್ ವಿ ಸ್ಕ್ವಯರ್ ಈಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2as. ಅದು ಆ್ಯಕ್ಚುಲಿ ವಿ ಸ್ಕ್ವೇರ್, ಅದು V2 ಅಂತ ಕಾಣಿಸ್ತಾ ಇದೆ. ವಿ ಸ್ಕ್ವೇರ್ ಅದು ಆ್ಯಕ್ಚುಲಿ ಅಂದರೆ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಫಾರ್ಮುಲಾನ ಡಿರೈವ್ ಮಾಡಬೇಕು. ವಿ ಟಿ ಗ್ರಾಫ್ ಅಂದರೆ ಏನು? ಫಸ್ಟ್ ವಿ ಟಿ ಗ್ರಾಫ್ ಅಂದರೆ ಏನು? ವಿ ಟಿ ಗ್ರಾಫ್ ಈಸ್ ಎ ಗ್ರಾಫ್ ಬೈ ಪ್ಲಾಟಿಂಗ್ ವೆಲಾಸಿಟಿ ಅಲಾಂಗ್ ವರ್ಟಿಕಲ್ ಆಕ್ಸಿಸ್ ಅಂದರೆ ವೈ ಆಕ್ಸಿಸ್ ಆ್ಯಂಡ್ ಟೈಮ್ ಅಲಾಂಗ್ ಹಾರಿಜಾಂಟಲ್ ಆಕ್ಸಿಸ್ ಅಂದರೆ ಎಕ್ಸ್ ಆಕ್ಸಿಸ್. ಇಲ್ಲಿ 2 ಥರದ ಗ್ರಾಫ್ ಬರ್ತವೆ. ಒಂದು ಎಕ್ಸ್ ಟಿ ಗ್ರಾಫ್ ಅನ್ನು ಪೊಸಿಷನ್ ಟೈಮ್ ಗ್ರಾಫ್ ಅಂತ ಕರೀತಾರೆ. ಇನ್ನೊಂದು ವಿ ಟಿ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್. ಸೊ ಪೊಸಿಷನ್ ಅಲಾಂಗ್ ವೈ ಆಕ್ಸಿಸ್, ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಆದರೆ ಅದು ಎಕ್ಸ್ ಟಿ ಗ್ರಾಫ್ ಆಗುತ್ತೆ. ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್, ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಆದರೆ ಅದು ವಿ ಟಿ ಗ್ರಾಫ್ ಆಗುತ್ತೆ. ಸೊ ವಿ ಟಿ ಗ್ರಾಫನ್ನು ಯೂಸ್ ಮಾಡಿಕೊಂಡು ನಾವು ಈಕ್ವೇಷನ್ಸ್ ಆಫ್ ಮೋಷನನ್ನು ಡಿರೈವ್ ಮಾಡ್ಬೋದು. ಈಗ ಸದ್ಯಕ್ಕೆ ನಾವು ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಅನ್ನೋ ಈಕ್ವೇಷನನ್ನು ಡಿರೈವ್ ಮಾಡಬೇಕು. ಈಗ ಒಂದು ಗ್ರಾಫನ್ನು ತಗೊಳ್ಳೋಣ. ದಿಸ್ ಇಸ್ ದ ಗ್ರಾಫ್. ಫಸ್ಟ್ ಗ್ರಾಫನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. O is the origin, this is the time axis, look at the diagram, and this is velocity axis. ಈಗ ಆಲ್ರೆಡಿ ಆಬ್ಜೆಕ್ಟು ಒಂದು ಸರ್ಟನ್ ವೆಲಾಸಿಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದೆ, ಅಂದರೆ ದೇರ್ ಈಸ್ ಸಮ್ ಇನಿಷಿಯಲ್ ವೆಲಾಸಿಟಿ. ಹಾಗಾಗಿ ಇಲ್ಲಿಂದ ಗ್ರಾಫನ್ನು ಶುರು ಮಾಡಿದ್ದೀನಿ. ಈ ಗ್ರೀನ್ ಕಲರೇ ವಿ ಟಿ ಗ್ರಾಫ್. ಸಪೋಸ್ ಇಫ್ ದ ಇನಿಷಿಯಲ್ ವೆಲಾಸಿಟಿ ಇಸ್ 0, ದೆನ್ ಐ ವುಡ್ ಹವ್ ಡ್ರಾನ್ ದಿ ಕರ್ವ್ ಫ್ರಮ್ O. ಹಿಂಗೆ ಬರ್ತಾ ಇತ್ತು. ಸದ್ಯಕ್ಕೆ ಇವಾಗ ಆಬ್ಜೆಕ್ಟ್ ಈಸ್ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ V0 ಆ್ಯಂಡ್ ಇಟ್ ಈಸ್ ಟ್ರಾವೆಲಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದರೆ ಕಾನ್ಸ್ಟೆಂಟ್ ಆಕ್ಸಿಲರೇಷನ್. ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಇದ್ರೆ ವಿ ಟಿ ಗ್ರಾಫ್ ಈ ಥರ ಸ್ಟ್ರೈಟ್ ಆಗಿರುತ್ತೆ. ಓಕೆ, ಅಫ್ಕೋರ್ಸ್ ವಿ ಆರ್ ಡಿಸ್ಕಸಿಂಗ್ ಓನ್ಲಿ ಕಾನ್ಸ್ಟೆಂಟ್ ಆಕ್ಸಿಲರೇಷನ್. ಸೊ ಇದು ಕರ್ವ್ ಆಯಿತು. ಈ ಕರ್ವಿನ ಅಂದರೆ ಕರ್ವ್ ಅಂದರೆ ಸೊಟ್ಟನೆ ಇರಬೇಕಂತ ಏನಿಲ್ಲ. ಈವನ್ ಸ್ಟ್ರೈಟ್ ಲೈನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕರ್ವ್. ಈ ಲೈನಿನ ಕೆಳಗಡೆ ಬರ್ತಕ್ಕಂಥ ಎಲ್ಲ ಪೋರ್ಷನ್ನಿನ ಏರಿಯಾ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಅದು ಡಿಸ್ಟೆನ್ಸನ್ನು ಕೊಟ್ಬಿಡುತ್ತೆ. ನೋಡಿ, ಈ ಏರಿಯಾ ಕೆಳಗಡೆ ಬರ್ತಕ್ಕಂಥ ಈ ಎಲ್ಲ ಪೋರ್ಷನ್ ಇದಿಷ್ಟು ನಾವು ಏರಿಯಾ ಕಂಡುಹಿಡಿಯಬೇಕು. ಲುಕ್ ಅಟ್ ದಟ್ ಪೋರ್ಷನ್. ಆ ಪೋರ್ಷನ್ ನೋಡಿದ್ರೆ ಏನು ಅನ್ಸುತ್ತೆ? OABD ಅಂತ ಅನ್ಸೋದಿಲ್ವಾ? OABD ಈ ಪೋರ್ಷನ್ನಿನ ಏರಿಯಾ. ಈ OABD ಗಮನಿಸಿ, ಇದು ನೋಡೋದಕ್ಕೆ ಒಂದು ಟ್ರಪೀಜಿಯಂ ಥರ ಕಾಣಿಸ್ತಾ ಇದೆ. ಕರೆಕ್ಟ್. ಅದರಲ್ಲಿ OA ಬಂದುಬಿಟ್ಟು V0 ಅನ್ನು ರೆಪ್ರೆಸೆಂಟ್ ಮಾಡಿದೆ, ಇನಿಷಿಯಲ್ ವೆಲಾಸಿಟಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. DB ಬಂದುಬಿಟ್ಟು ಫೈನಲ್ ವೆಲಾಸಿಟಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆಮೇಲೆ OD ಬಂದ್ಬಿಟ್ಟು ಟೈಮನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇಷ್ಟು ನಮಗೆ ಗೊತ್ತಿರಬೇಕು. ಸೊ ಈ ವಿ ಟಿ ಗ್ರಾಫಲ್ಲಿ ನೋಡ್ರಪ್ಪ, ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಇದೆ V0, ಆಮೇಲೆ ಇಲ್ಲಿ ಫೈನಲ್ ವೆಲಾಸಿಟಿ ಇದೆ V. ಸೊ ಇವೆರಡನ್ನು ಜಾಯಿನ್ ಮಾಡೋದೇ ಕರ್ವ್. ಸೊ ಈ ಪೋರ್ಷನ್ನು V0 ಅದನ್ನೇ ನಾನು OA ಅಂತ ಕರೆದಿದ್ದು. ಈ ಪೋರ್ಷನ್ನೇ V, ದಟ್ ಈಸ್ ಅದನ್ನೇ ನಾನು DB ಅಂತ ಕರೆದಿದ್ದು. ಸೊ ಈ ಕಡೆ ಟೈಮ್ ಆಕ್ಸಿಸ್ ಇದೆ. ಗೊತ್ತಾಯ್ತಲ್ವಾ? ಸರಿ, ಈಗ ಏರಿಯಾ ಕಂಡುಹಿಡಿಯೋಣ. ಏರಿಯಾ ಆಫ್ ದಿ ಟ್ರಪೀಜಿಯಂ, ಏರಿಯಾ ಆಫ್ OABD ಈಸ್ ಈಕ್ವಲ್ ಟು ನಿಮಗೆಲ್ಲ ಗೊತ್ತು, ಹಾಫ್ ಇಂಟು ಸಮ್ ಆಫ್ ದಿ ಪ್ಯಾರಲಲ್ ಸೈಡ್ಸ್ ದಟ್ ಈಸ್ OA ಪ್ಲಸ್ DB into height, perpendicular distance between them, that is OD. So OA plus DB, that is trapezium na formula ಬರ್ತಿದ್ದೀನಿ ಅಷ್ಟೇನೆ. So area under the curve is nothing but OADB, that is S is equal to 1/2 into OA ಆಲ್ರೆಡಿ ಹೇಳ್ದಂಗೆ V0, DB ಆಲ್ರೆಡಿ ಹೇಳ್ದಂಗೆ V ಇಂಟು ಟೈಮ್ ಆಗೋಯ್ತು. ಇದನ್ನ ಈಕ್ವೇಷನ್ 1 ಅಂತ ಕರೆದಿರೋಣ. ನಮಗೆ ಗೊತ್ತು ಆಕ್ಸಿಲರೇಷನ್ ಮತ್ತು ಟೈಮಿನ ಮಧ್ಯೆ ಒಂದು ರಿಲೇಷನ್ ಇದೆ. ಏನಪ್ಪ ಅಂದರೆ ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂತ. ದೇರ್ಫೋರ್ ಟೈಮ್ ಈಸ್ ಈಕ್ವಲ್ ಟು V ಮೈನಸ್ V0 ಡಿವೈಡೆಡ್ ಬೈ A ಅಂತ ನಮಗೆ ಗೊತ್ತಿದೆ. ಇದನ್ನು ಈಕ್ವೇಷನ್ 2 ಅಂತ ಕರೆದ್ಬಿಡೋಣ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 2 ಇನ್ ಈಕ್ವೇಷನ್ 1. ಸೊ ವಿ ಗೆಟ್ ಏನು ಬರುತ್ತೆ? ಸ್ವಲ್ಪ ಈ ಜಾಗ ಅಳಿಸ್ಕೊಂಡ್ಬಿಡ್ತೀನಿ, ಜಸ್ಟ್ 1 minute. So I will remove this portion.
ಈಗ ಈಕ್ವೇಷನ್ 2 ಅನ್ನು ತಗೊಂಡೋಗಿ ಈಕ್ವೇಷನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೇನು ಬರುತ್ತೆ, ಎಸ್ ಈಸ್ ಈಕ್ವಲ್ ಟು, ಸೊ ಈಕ್ವೇಷನ್ 1 ಅನ್ನು ಬರಿತಾ ಇದ್ದೀನಿ, ಹಾಫ್ ಇಂಟು ಇದು ವಿ ಪ್ಲಸ್ ವಿ ನಾಟ್ ಅಥವಾ ವಿ ನಾಟ್ ಪ್ಲಸ್ ಎ ಪ್ಲಸ್ ಬಿ ಬಿ ಪ್ಲಸ್ ಏನಂತ ವ್ಯತ್ಯಾಸ ಇಲ್ಲ, ಇಂಟು ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ಎ. ಸೊ ಅಲ್ಲಿಗೆ 2as ಇವೆರಡನ್ನು ಕೆಳಗಡೆ ಡಿನಾಮಿನೇಟರ್ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕಳಿಸ್ತೀನಿ. ಅವಾಗ ವಿ ಪ್ಲಸ್ ವಿ ನಾಟ್ ಇಂಟು ವಿ ಮೈನಸ್ ವಿ ನಾಟ್ ಆಯಿತು. ದಟ್ ಈಸ್ 2as ಈಸ್ ಈಕ್ವಲ್ ಟು, ಇಟ್ ಈಸ್ ನಥಿಂಗ್ ಬಟ್ ವಿ ಸ್ಕ್ವಯರ್ ಮೈನಸ್ ವಿ ನಾಟ್ ಸ್ಕ್ವಯರ್, ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ. ಅಲ್ಲಿಗೆ 2as ಪ್ಲಸ್ ವಿ ನಾಟ್ ಸ್ಕ್ವಯರ್ ಈಸ್ ಈಕ್ವಲ್ ಟು ವಿ ಸ್ಕ್ವಯರ್, ಅಥವಾ ಇದನ್ನು ವಿ ಸ್ಕ್ವಯರ್ ಈಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವಯರ್ ಪ್ಲಸ್ 2as. ಸೊ ಇದನ್ನೇ ಈಕ್ವೇಷನ್ ಅವ್ರು ಕೇಳಿರೋದು. ಸೊ ವಿ ಹ್ಯಾವ್ ಡಿರೈವ್ಡ್ ಇಟ್. ಸೊ ಈ ಥರ ಈಕ್ವೇಷನ್ಸ್ ಆಫ್ ಮೋಷನ್ ಅನ್ನು ನಾವು ಡಿರೈವ್ ಮಾಡ್ಬೋದು. ಈಕ್ವೇಷನ್ಸ್ ಆಫ್ ಮೋಷನ್ಸ್ ಅನ್ನು ಡಿರೈವ್ ಮಾಡ್ಬೋದು ಯೂಸಿಂಗ್ ವಿ ಟಿ ಗ್ರಾಫ್. ಓಕೆ, ಇಲ್ಲಿ 3 ಡಿರೈವೇಷನ್ ಬರ್ತವೆ, ಇಲ್ಲಿ 1 ಡಿರೈವೇಷನ್ ನಾನು ಮಾಡಿದ್ದೀನಿ. ಇದೇ ಥರ ಇನ್ನು 2 ಡಿರೈವೇಷನ್ಸ್ ಅನ್ನು ನೀವು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಶೋ ದಟ್ ಪಾತ್ ಆಫ್ ದಿ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ. ಫಸ್ಟ್ ಆಫ್ ಆಲ್ ನೋಡ್ರಿ ಡಯಾಗ್ರಾಮ್, ಆಮೇಲೆ ಡಯಾಗ್ರಾಮ್ ನೀಟಾಗಿ ತೋರಿಸ್ತೀನಿ, ಸದ್ಯಕ್ಕೆ ಬರೆದಿರ್ತೀನಿ. ಹೀಗೆ ಒಂದು ಪ್ರೊಜೆಕ್ಟೈಲ್ ಮೋಷನ್ ಇದೆ. ಈ ಥರ ಈ ಟ್ರಾಜೆಕ್ಟರಿಯನ್ನೇ ನಾವು ಪ್ಯಾರಾಬೋಲಾ ಅಂತ ತೋರಿಸ್ಬೇಕು. ಸ್ಟಾರ್ಟಿಂಗ್ ಪಾಯಿಂಟಲ್ಲಿದ್ದಾಗ ಅದರ ಇನಿಷಿಯಲ್ ವೆಲಾಸಿಟಿ ಯು ಅಥವಾ ವಿ ನಾಟ್, ಏನೋ ಒಂದು ವಿ ನಾಟೇ ಇಟ್ಕೊಳ್ಳೋಣ ಬಿಡಿ, ವಿ ನಾಟ್. ಆಮೇಲೆ ಒಂದು ಹಂತಕ್ಕೆ ಬಂದಮೇಲೆ ಆ ವಿ ನಾಟ್ ಹೀಗೆ ಒಂದು ಕಾಂಪೊನೆಂಟ್, ಹೀಗೆ ಒಂದು ಕಾಂಪೊನೆಂಟ್ ಆಗಿ ಡಿವೈಡ್ ಆಗಿರುತ್ತೆ. ಇಲ್ಲೂ ಡಿವೈಡ್ ಆಗಿರುತ್ತೆ, ಬಿಗಿನಿಂಗಲ್ಲೂ ಡಿವೈಡ್ ಆಗಿರುತ್ತೆ. ಇಲ್ಲಿ ಅದು ವಿ ಎಕ್ಸ್, ಇಲ್ಲಿ ವಿ ವೈ, ಹಾಗೆ ಇಲ್ಲೂ ಅಷ್ಟೇ ವಿ ಎಕ್ಸ್ ಮತ್ತು ವಿ ವೈ. ಆದರೆ ವಿ ಎಕ್ಸ್ ಎಲ್ಲ ಕಡೆಗೂ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ದಟ್ ಈಸ್ ವಿ ನಾಟ್ ಕಾಸ್ ಥೀಟಾ, ವೆರ್ ಥೀಟಾ ಇಸ್ ದಿ ಆಂಗಲ್ ಆಫ್ ಪ್ರೊಜೆಕ್ಷನ್. ವಿ ವೈ ಬಿಗಿನಿಂಗಲ್ಲಿ ಮಾತ್ರ ವಿ ನಾಟ್ ಸೈನ್ ಥೀಟಾ ಇರುತ್ತೆ, ಆಮೇಲೆ ಬರ್ತಾ 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 ಕಡಿಮೆ ಆಗ್ತಾ ಹೋಗುತ್ತೆ, ಬಿಕಾಸ್ ಗ್ರಾವಿಟಿ ಈಸ್ ಆಕ್ಟಿಂಗ್ ಆನ್ ಇಟ್. ಸೊ ಹಾಗಾಗಿ ವಿ ವೈ ಚೇಂಜ್ ಆಗುತ್ತೆ, ಹಾರಿಸಾಂಟಲ್ ವಿ ಎಕ್ಸ್ ಮಾತ್ರ ಕಾನ್ಸ್ಟೆಂಟ್ ಆಗಿ ಉಳ್ಕೊಂಡಿರುತ್ತೆ ಅಲ್ವಾ. ಇದೆಲ್ಲ ನಿಮಗೆ ಪ್ರೊಜೆಕ್ಟೈಲ್ ಮೋಷನ್ಗೆ ಸಂಬಂಧಪಟ್ಟಂಗೆ ಗೊತ್ತಿದೆ. ಈಗ ಅದನ್ನು ವರ್ಡಿಂಗ್ಸ್ ಅಲ್ಲಿ ಬರೆದು ಬಿಡೋಣ. ಕನ್ಸಿಡರ್ ಅ ಬಾಡಿ ಪ್ರೊಜೆಕ್ಟೆಡ್ ವಿತ್ ಇನಿಷಿಯಲ್ ವೆಲಾಸಿಟಿ ವಿ ನಾಟ್ ಅಂಡ್ ಆಂಗಲ್ ಆಫ್ ಪ್ರೊಜೆಕ್ಷನ್ ಥೀಟಾ. ಲೆಟ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಲಾಂಗ್ ಎಕ್ಸ್ ಅಂಡ್ ವೈ ಆಕ್ಸಿಸ್. ಓಕೆ, ಸ್ವಲ್ಪ ಹೊತ್ತಾದ್ಮೇಲೆ ಅದು ಎಕ್ಸ್ ಆಕ್ಸಿಸ್ ಮೇಲೆ ಒಂದಷ್ಟು ಡಿಸ್ಟೆನ್ಸ್ ಅನ್ನು ಟ್ರಾವೆಲ್ ಮಾಡಿರುತ್ತೆ. ಓಕೆ, ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಇಷ್ಟು ದೂರ ಬಂದಿರುತ್ತೆ, ದಿಸ್ ಈಸ್ ಎಕ್ಸ್ ಡಿಸ್ಟೆನ್ಸ್. ಓಕೆ, ಹಾಗೆ ಇದು ದಿಸ್ ಈಸ್ ಎಕ್ಸ್ ಡಿಸ್ಟೆನ್ಸ್, ಹಾಗೆ ಇದು ವೈ ಡಿಸ್ಟೆನ್ಸ್, ಇದು ವೈ ಡಿಸ್ಟೆನ್ಸ್. ಓಕೆ, ಸೊ ವೈ ಅನ್ನೋಷ್ಟು ಡಿಸ್ಟೆನ್ಸ್ ಅನ್ನ ಮತ್ತೆ ಎಕ್ಸ್ ಅನ್ನೋಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿರುತ್ತೆ. ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. y axis during t second. Horizontal and vertical component of the velocities at any instant are given by, ನೋಡ್ರಿ ಇವಾಗ ಡಯಾಗ್ರಾಮ್ ಬಂತು, ಇಲ್ಲಿ ನೀಟಾಗಿ ತೋರಿಸಿದೆ. ಇದು ಎಕ್ಸ್ ಡಿಸ್ಟೆನ್ಸ್, ಇದು ವೈ ಡಿಸ್ಟೆನ್ಸ್, ಇದು ವೈ ಡಿಸ್ಟೆನ್ಸ್. ಈ ಜಾಗದಲ್ಲಿ ನಾನು ವಿ ಎಕ್ಸ್ ಮತ್ತೆ ವಿ ವೈ ಅನ್ನ ಡಿವೈಡ್ ಮಾಡಿದ್ದೀನಿ. ಓಕೆ, ವೆಲ್ ವಿ ಎಕ್ಸ್ ಈಸ್ ಈಕ್ವಲ್ ಟು ವಿ ನಾಟ್ ಕಾಸ್ ಥೀಟಾ, ಆಗಲೇ ಬರ್ದಂಗೆ ವಿ ನಾಟ್ ಕಾಸ್ ಥೀಟಾನೇ ಇದೆ. ಆದರೆ ವಿ ವೈ ಬಂದು ವಿ ನಾಟ್ ಸೈನ್ ಥೀಟಾ ಆಗಿರೋದಿಲ್ಲ, ಇಟ್ ಈಸ್ ವಿ ನಾಟ್ ಸೈನ್ ಥೀಟಾ ಮೈನಸ್ ಜಿ ಟಿ. ಯಾಕೆ ಸರ್ ಇದು ಮೈನಸ್ ಜಿ ಟಿ? ಎಸ್, ಇಲ್ಲಿ ಬರ್ದಿದ್ದೀನಿ ನೋಡಿ, ಅಕಾರ್ಡಿಂಗ್ ಟು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಫಾರ್ಮುಲಾ. ಸೊ ಮೇಲಕ್ಕೆ ಹೋಗ್ತಾ ಇರೋದ್ರಿಂದ ನೆಗೆಟಿವ್ ಆಕ್ಸಲರೇಷನ್ ಅಂದರೆ ಜಿ ಬಂದು ಮೈನಸ್ ಆಗುತ್ತೆ, ಹಾಗಾಗಿ ವಿ ಇಸ್ ಈಕ್ವಲ್ ಟು ವಿ ನಾಟ್ ಮೈನಸ್ ಜಿ ಟಿ. ಓಕೆ, ಸೊ ವಿ ನಾಟ್ ಮೈನಸ್ ಜಿ ಟಿ ಬರ್ದಿದ್ದೀನಿ. ಅಂದರೆ ಇಲ್ಲಿ ಏನಾಯಿತು, ವಿ ನಾಟ್ ಸೈನ್ ಥೀಟಾ ಇತ್ತು ಮೈನಸ್ ಎ ಟಿ, ಎ ಬಂದು ಜಿ ಟಿ ಆಗೋಯ್ತು ಅಷ್ಟೇ, ವಿ ವೈ. ಓಕೆ, ನೆಕ್ಸ್ಟ್ ಈಗ ಎಕ್ಸ್ ಕಂಡುಹಿಡಿಯೋಣ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಈಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್. ದಟ್ ಈಸ್ ವಿ ಎಕ್ಸ್ ಈಸ್ ವಿ ನಾಟ್ ಕಾಸ್ ಥೀಟಾ ಇಂಟು ಟೈಮ್ ಈಸ್ ಟಿ. ಗೊತ್ತಾಯ್ತಲ್ವಾ? ಹಾಗಾಗಿ ಟಿ ಬೇಕು ನನಗೆ, ದಟ್ ಈಸ್ ಎಕ್ಸ್ ಡಿವೈಡೆಡ್ ಬೈ ವಿ ನಾಟ್ ಕಾಸ್ ಥೀಟಾ. ಇದಿಷ್ಟನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕಳಿಸಿದ್ದೀನಿ. ಇದನ್ನು ಈಕ್ವೇಷನ್ 1 ಅಂತ ಕರೆಯೋಣ. ನೆಕ್ಸ್ಟ್ ವೈ ಡಿಸ್ಟೆನ್ಸ್ ಬೇಕು. ನೋಡಿ, ಈಗ ಹಾರಿಸಾಂಟಲ್ ಡಿಸ್ಟೆನ್ಸ್ಗೆ ಗ್ರಾವಿಟಿ ಎಫೆಕ್ಟ್ ಇಲ್ಲ, ಹಾಗಾಗಿ ನಾನು ಬರೀ ಡೈರೆಕ್ಟಾಗಿ ಈ ಥರ ಬರ್ಕೋತೀನಿ. ಆದರೆ ವರ್ಟಿಕಲ್ ಡಿಸ್ಟೆನ್ಸ್ಗೆ ಗ್ರಾವಿಟಿ ಎಫೆಕ್ಟ್ ಇದೆ, ಹಾಗಾಗಿ ನಾನು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅನ್ನು ಬಳಸಬೇಕು. ಎಲ್ಲಿ ಆಕ್ಸಿಲರೇಷನಿನ ಎಫೆಕ್ಟ್ ಇರೋದಿಲ್ವೋ ಅವಾಗ ಡೈರೆಕ್ಟಾಗಿ ವೆಲಾಸಿಟಿ ಇಂಟು ಟೈಮ್ ಬರೆದ್ರೆ ಆಯಿತು. Suppose if there is any effect of gravity, then we have to use equations of motion. ಸೊ ಆ ಉದ್ದೇಶದಿಂದ y ಅನ್ನು ನಾನು ಏನಂತ ಬರೀತಾ ಇದ್ದೀನಿ, y is equal to ut. u ಅಂದರೆ uy, that is v naught sin theta into t minus half gt square. ಮೈನಸ್ ಹಾಫ್ ಯಾಕೆ ಅಂತಂದ್ರೆ, ಮೈನಸ್ ಜಿ ಯಾಕೆ ಅಂದರೆ ಮೇಲಕ್ಕೆ ಹೋಗ್ತಾ ಇರೋದ್ರಿಂದ ನೆಗೆಟಿವ್ ಇರುತ್ತೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, y ಬಂತು, ಆಮೇಲೆ t ಬಂತು, x ಬಂತು. ಈಗ ಒಂದು ಸ್ಟೆಪ್ ಮುಂದೆ ಹೋಗೋಣ. ಇದೇ ಈಕ್ವೇಷನ್ ಅನ್ನು ಇಟ್ಕೊಳ್ಳೋಣ.
ಇಲ್ಲಿ y ಇಸ್ ಈಕ್ವಲ್ ಟು ವಿ ನಾಟ್ ಸೈನ್ ಥೀಟಾ ಇದೆ, ಟಿ ಜಾಗಕ್ಕೆ ಈಕ್ವೇಶನ್ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 1, ಈಕ್ವೇಶನ್ 2, ಯು ಗೆಟ್ y ಇಸ್ ಈಕ್ವಲ್ ಟು ವಿ ನಾಟ್ ಸೈನ್ ಥೀಟಾ ಇಂಟು ಟಿ, ದಟ್ ಈಸ್ ಎಕ್ಸ್ ಬೈ ವಿ ನಾಟ್ ಕಾಸ್ ಥೀಟಾ, ಮೈನಸ್ ಹಾಫ್ ಇಂಟು ಜಿ, ಅಗೇನ್ ಟಿ ಇದೆ, ಟಿ ಸ್ಕ್ವೇರ್ ಆಯಿತು, ಎಕ್ಸ್ ಬೈ ವಿ ನಾಟ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಓಕೆ ಮಕ್ಕಳೇ, ವಿ ನಾಟ್ ಕ್ಯಾನ್ಸಲ್ ಆಗುತ್ತೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ ಬಿಕಮ್ಸ್ ಟ್ಯಾನ್ ಥೀಟಾ. ಸೊ ಅಲ್ಲಿಗೆ ಫಸ್ಟ್ ಟರ್ಮು ಟ್ಯಾನ್ ಥೀಟಾ ಇಂಟು ಎಕ್ಸ್ ಆಯಿತು, ಮೈನಸ್ ಈ ಹಾಫನ್ನು ಒಳಗಡೆ ತಗೊಳ್ಳಿ, ಜಿ ಅನ್ನು ಒಳಗಡೆ ತಗೊಳ್ಳಿ, ಅವಾಗ ಜಿ ಡಿವೈಡೆಡ್ ಬೈ 2v ನಾಟ್ ಕಾಸ್ ಥೀಟಾ ಇಂಟು ಎಕ್ಸ್ ಸ್ಕ್ವಯರ್. ಎಕ್ಸ್ ಸ್ಕ್ವೇರ್ ಮಾತ್ರ ಸಪ್ರೇಟಾಗಿ ಬರ್ದಿದ್ದೀನಿ. ಓಕೆ, ಯಾಕೆ ಹೆಂಗೆ ಬರ್ದೆ ಅಂತಂದರೆ ನೋಡಿ, ಈ ಈಕ್ವೇಶನ್ನು ಒಂಥರ y ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ಗೆ ಸಿಮಿಲರ್ ಆಗಿದೆ. ಓಕೆ, ಈ ಅನಾಲಿಟಿಕಲ್ ಜಾಮಿಟ್ರಿನಲ್ಲಿ ಬರುತ್ತೆ. ಕೆಲವೊಂದು ಇಕ್ವೇಷನ್ಸ್ಗಳು ಕೆಲವೊಂದು ಸ್ಟ್ರಕ್ಚರ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತವೆ. ಈಗ y ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಅಂತ ಇದ್ರೆ ಅದನ್ನು ನಾವೇನು ಹೇಳ್ತೀವಿ, ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಿ. ಹಾಗೆಯೇ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಅಂತ ಇದ್ರೆ ಅದನ್ನು ಸರ್ಕಲ್ ಅಂತ ಹೇಳ್ತೀವಿ. ಹಾಗೆ y ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಫಾರ್ಮಲ್ ಇದ್ರೆ ಅದನ್ನು ಪ್ಯಾರಾಬೋಲಾ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿದರೆ ಇದು ಅದೇ ಫಾರ್ಮ್ಯಾಟ್ ಅಲ್ಲಿ ಇದೆ, ಈ ಈಕ್ವೇಶನ್ ಅದೇ ಫಾರ್ಮ್ಯಾಟ್ ಅಲ್ಲಿ ಇದೆ. y ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಫಾರ್ಮಲ್ ಇದೆ. ಪ್ಲಸ್ ಸರ್ ಇಲ್ಲಿ ಮೈನಸ್ ಇದೆ ಅಂತ ಕೇಳ್ಬೋದು, ಬೇಕಾದ್ರೆ ಈ ಮೈನಸ್ ಅನ್ನು ಒಳಗಡೆ ಬರ್ಕೊಂಡು ಇದನ್ನ ಪ್ಲಸ್ ಬರೋದ್ರು ನಡೆಯುತ್ತೆ. ಅಲ್ಲಿಗೆ ಗಿವನ್ ಈಕ್ವೇಶನ್ ಈಸ್ ಇನ್ ದಿ ಫಾರ್ಮ್ ಆಫ್ ಪ್ಯಾರಾಬೋಲಾ, ಸೊ ದಟ್ ಕ್ಲಿಯರ್ಲಿ ಶೋಸ್ ದಟ್ ಟ್ರಾಜೆಕ್ಟರಿ ಆಫ್ ದಿ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ. ಇದು ಪ್ಯಾರಾಬೋಲಿಕ್ ಆಗಿರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಡೆರಿವೇಶನ್. ಸ್ವಲ್ಪ ಡೆರಿವೇಶನ್ ಅನ್ನ ಪ್ರಾಕ್ಟೀಸ್ ಮಾಡಿ, ಇದು ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದನ್ನೆಲ್ಲ ಅಳಿಸ್ಬಿಡ್ತೀನಿ. ಇವಾಗ ನಿಮಗೆ ಡಿರೈವೇಶನ್ ಪಾರ್ಟ್ ಅಷ್ಟೇ ಕಾಣೋ ಥರ ಮಾಡ್ತೀನಿ. ಈ ವಿಡಿಯೋನ ಪಾಸ್ ಮಾಡಿ ಸ್ಟೆಪ್ಸ್ ಅನ್ನ ಬರ್ಕೊಂಡು ಓಕೆ ರಿವೈಸ್ ಮಾಡಿ. ಆಮೇಲೆ ಈ ನೋಟ್ಸ್ಗಳು ಎಲ್ಲ ಚಾಪ್ಟರ್ ನೋಟ್ಸ್ನ ಗೂಗಲ್ ಡ್ರೈವ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಆಯ್ತಾ? So that's all about this derivation. Okay, next question. State Newton's second law of motion. Okay, second law of motion and derive the relation between force and acceleration. ಅಂದ್ರೆ F is equal to ma ನಾವು ಡಿರೈವ್ ಮಾಡಬೇಕು, ma ನ ಡಿರೈವ್ ಮಾಡಬೇಕು. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, the rate of change of momentum of a body is directly proportional to applied force and takes place in the direction of the applied force, and the momentum change happens in the direction of the applied force. ಇದು ಸ್ಟೇಟ್ಮೆಂಟ್. F proportional to dp by dt. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಡಿರೈವೇಶನ್. ಸ್ಟೇಟ್ಮೆಂಟ್ ಮತ್ತೆ ಈಕ್ವೇಶನ್ಗೆ 1 ಮಾರ್ಕೋ 2 ಮಾರ್ಕೋ ಇಟ್ಟಿರ್ತಾರೆ, ಇನ್ನು ಡಿರೈವೇಶನ್ 3 ಮಾರ್ಕ್ ಇರುತ್ತೆ. ಬರಲಿ. ಕನ್ಸಿಡರ್ ಅ ಬಾಡಿ ಆಫ್ ಮಾಸ್ m ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ u. ನೋಡಿ, ಕೆಲವೊಮ್ಮೆ ನಾನು u ಅಂತ ಬರಿತೀನಿ, ಕೆಲವೊಮ್ಮೆ v ನಾಟ್ ಅಂತ ಬರಿತೀನಿ. ಮೆಜಾರಿಟಿ ಯುನೇ ತಗೊಳ್ಳೋದು, ಆಯ್ತಾ? ಸೊ ಕನ್ಫ್ಯೂಸ್ ಏನು ಮಾಡ್ಕೋಬೇಡಿ, ಅವೆರಡೂ ಇನಿಷಿಯಲ್ ವೆಲಾಸಿಟಿನೇ. ಫೈನಲ್ ವೆಲಾಸಿಟಿ ಮಾತ್ರ ಯಾವಾಗಲೂ ವಿನೇ ಇರುತ್ತೆ. ಇಟ್ ಚೇಂಜಸ್ ಟು ವಿ ವೆನ್ ಆಕ್ಟೆಡ್ ಅಪಾನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ಎಫ್. ದಿ ಅಪ್ಲೈಡ್ ಫೋರ್ಸ್ ಕಾಸ್ ಚೇಂಜ್ ಇನ್ ದ ಮೊಮೆಂಟಮ್ ಇನ್ dt ಸೆಕೆಂಡ್. ಸರ್ ಇವೆಲ್ಲ ವರ್ಡಿಂಗ್ಸ್ ಬರೀಬೇಕಾ ನಾವು? ಹೌದು ಬರೀಬೇಕು. ಅಂದರೆ ಡಿರೈವೇಶನಲ್ಲಿ ಬರುವಂಥ ಪ್ಯಾರಾಮೀಟರ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಬೇಕು ನೀವು. ಎಮ್ ಅಂದರೆ ಏನು, ಯು ಅಂದರೆ ಏನು, ವಿ ಅಂದರೆ ಏನು, dt ಅಂದರೆ ಏನು, ಅವೆಲ್ಲ ಹೇಳಬೇಕು. ಸರಿಯಪ್ಪ. ಇನಿಷಿಯಲ್ ಮೊಮೆಂಟಮ್ ಬಂದು p1 ಇಸ್ ಈಕ್ವಲ್ ಟು m ಇಂಟು ಯು. ಫೈನಲ್ ಮೊಮೆಂಟಮ್ ಬಂದು p2 ಇಸ್ ಈಕ್ವಲ್ ಟು m ಇಂಟು ವಿ. ಈಗ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಎಲ್ಲ ಏನು ಹೇಳುತ್ತೆ ನ್ಯೂಟನ್ ಸೆಕೆಂಡ್ ಲಾ? F ಪ್ರಪೋರ್ಷನಲ್ ಟು dp divided by dt, that is proportional to p2 minus p1 divided by dt. ಓಕೆನಾ? ಸೊ F proportional to p2 ಅಂದರೆ mv minus mu whole thing divided by dt, that is proportional to m ಕಾಮನ್ ತಗೊಂಡ್ರೆ v minus u divided by dt. ಓಕೆ, ಉಳಿದಿದ್ದು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. F proportional to m ಇಂಟು v minus u divided by dt ಇದೆ a ಇದ್ದಂಗೆ. ಬೇಕಾದ್ರೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಬರೀರಿ, ಬಿಕಾಸ್ a is equal to v minus u divided by dt called acceleration. ಆಮೇಲೆ ಈ ಮಾಸ್ ಏನೇ ಕಾನ್ಸ್ಟೆಂಟ್ ಆಗಿರೋದ್ರಿಂದ ನಾವು ಏನು ಇನ್ನೊಂದು ಕಾನ್ಸ್ಟೆಂಟ್ ಬರೆಯೋ ನೆಸೆಸಿಟಿ ಇಲ್ಲ, ಅಥವಾ ಬೇಕು ಅಂದರೆ ಕೆ ಅಂತ ಬರೆದು ma ಬರೀರಿ. ಲೆಟ್ ಕೆ ಇಸ್ ಈಕ್ವಲ್ ಟು 1 ಅಂತ ಬರೆದು ಎಫ್ ಇಸ್ ಈಕ್ವಲ್ ಟು ma ಅಂತ ಬರೆದ್ರೆ ಮುಗಿದೋಯ್ತು. ದಿಸ್ ಈಸ್ ಒನ್ ಆಫ್ ದಿ ಫೇಮಸ್ ಈಕ್ವೇಶನ್ ಎಫ್ ಇಸ್ ಈಕ್ವಲ್ ಟು ma ದಟ್ ರಿಲೇಟ್ಸ್ ಫೋರ್ಸ್ ಅಪ್ಲೈಡ್ ಆನ್ ದ ಬಾಡಿ ಅಂಡ್ ಆಕ್ಸಿಲರೇಷನ್ ಅಕ್ಕರಿಂಗ್ ಇನ್ ದ ಬಾಡಿ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಡಿರೈವೇಶನ್. ವೆಲ್, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್.
ಗಿವ್ ಅನ್ ಇಲ್ಲಸ್ಟ್ರೇಷನ್ ಫಾರ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ ಇನ್ ದ ಕೇಸ್ ಆಫ್ ಎ ಬಾಲ್ ಡ್ರಾಪ್ಡ್ ಫ್ರಮ್ ಕ್ಲಿಫ್ ಆಫ್ ಹೈಟ್ ಹೆಚ್. ಕ್ಲಿಫ್ ಅಂದರೆ ಬೆಟ್ಟನೋ ಗುಡ್ಡನೋ ಒಂದು ಬಿಲ್ಡಿಂಗೋ ಏನೋ ಒಂದು ಇಷ್ಟು ಎತ್ತರದಲ್ಲಿಂದ ಬೀಳ್ತಕ್ಕಂಥ ಬಾಡಿನಲ್ಲಿ ಮೊಮೆಂಟಮ್ ಕನ್ಸರ್ವೇಷನಿನ ಅಥವಾ ಎನರ್ಜಿ ಕನ್ಸರ್ವೇಷನ್ ಅನ್ನು ಎಕ್ಸ್ಪ್ಲೈನ್ ಮಾಡಿ. ಓಕೆ, ಎಕ್ಸ್ಪ್ಲೈನ್ ದಿ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಎನರ್ಜಿ. ಈಗ ಫಸ್ಟ್ ಡಯಾಗ್ರಾಮ್ ಅನ್ನು ನೋಡೋಣ. ನೋಡಿ, ಇದು ಎ ಅನ್ನೋ ಹೈಟಲ್ಲಿದೆ, ಬೀಳ್ತಾ 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 ಬಂದು ಸಿ ಅಂದರೆ ನೆಲಕ್ಕೆ ಟಚ್ ಆಗುತ್ತೆ. ನಾನಿಲ್ಲಿ 3 ಜಾಗ ತಗೋತೀನಿ. ಎ ಅನ್ನೋದು ಇನಿಷಿಯಲ್ ಪೊಸಿಷನ್ನು, ಬಿ ಅನ್ನೋದು ಇಂಟರ್ಮೀಡಿಯೇಟ್ ಪೊಸಿಷನ್ನು, ಸಿ ಅನ್ನೋದು ಫೈನಲ್ ಪೊಸಿಷನ್ನು. ಈಗ ನಾನೇನು ಮಾಡಬೇಕು, ಎ ಹತ್ರ, ಬಿ ಹತ್ರ, ಸಿ ಹತ್ರ 3 ಜಾಗದಲ್ಲೂ ಅದರ ಟೋಟಲ್ ಎನರ್ಜಿ ಸೇಮ್ ಇರುತ್ತೆ ಅಂತ ಪ್ರೂವ್ ಮಾಡಬೇಕು. ಎನರ್ಜಿ ಈಸ್ ನೈದರ್ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ಇಫ್ ಇಟ್ ಈಸ್ MGH ಹಿಯರ್, ಇಟ್ ಶುಡ್ ಬಿ MGH ಹಿಯರ್ ಆಲ್ಸೋ ಅಂತ ಪ್ರೂವ್ ಮಾಡಿಬಿಟ್ರೆ ಅಲ್ಲಿಗೆ ಆನ್ಸರ್ ಆಗೋಯ್ತು, ಅಂದರೆ ಇಲ್ಲಸ್ಟ್ರೇಟ್ ಮಾಡ್ದಂಗೆ ಆಯಿತು. ನೋಡ್ರಪ್ಪ, ಡಯಾಗ್ರಾಮ್ ಅನ್ನೇ ನೋಡಿ. ಈಗ ಸಿ ಇಂದ ಎಗೆ ಅಂದರೆ ಹೈಟ್ ಬಂದು ಹೆಚ್ ಅಂತ ಇದೆ, ಅಲ್ಲಿಂದ ಬೀಳ್ತಾ 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 ಹೆಚ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಫಸ್ಟ್ ಕೆಳಗಡೆ ಬೀಳ್ತಾ ಇದೆ ಅಂತಂದ್ರೆ ಇಟ್ ಹ್ಯಾಸ್ ಕವರ್ಡ್ ಇಲ್ಲಿಂದ ಇಲ್ಲಿ ತನಕ ದಿಸ್ ಮಚ್ ಡಿಸ್ಟೆನ್ಸ್, ಮತ್ತೆ ಇಟ್ ಹ್ಯಾಸ್ ಕವರ್ಡ್ ದಿಸ್ ಮಚ್ ಡಿಸ್ಟೆನ್ಸ್, ಆ ಥರ. ಇಲ್ಲಿ ನಾನು ವೇರಿಯೇಷನ್ಸ್ ಅನ್ನ ವೈ ಅನ್ನೋ ಡಿಸ್ಟೆನ್ಸ್ ಇದರಲ್ಲಿ ತೋರಿಸಿದ್ದೀನಿ. H minus y, H and y, you should know what they are. H is height, y is the height or the distance from the ground at different intervals of time. Suppose A ಹತ್ರ ಬಂದಾಗ y itself is H, ಅದೇ B ಹತ್ರ ಬಂದಾಗ it is y, ಆಮೇಲೆ ಈ ಹೈಟ್ ಬಂದು H minus y, ಅದೇ C ಹತ್ರ ಬಂದಾಗ y is 0, ಈ ಥರ. ಓಕೆ ಮಕ್ಕಳೇ, ಅದೇ ಇಷ್ಟೊತ್ತು ನಾನು ಏನು ಹೇಳಿದ್ನಲ್ಲ ಅದನ್ನು ವರ್ಡಿಂಗ್ಸ್ ಅಲ್ಲಿ ಬರ್ದಿದ್ದೀನಿ. ಕನ್ಸಿಡರ್ ಎ ಮಾಸ್ ಆಫ್ m ಅಟ್ ಹೈಟ್ h ಅಬೋವ್ ದಿ ಗ್ರೌಂಡ್. ಸಿನ್ಸ್ ಇಟ್ ಈಸ್ ಅಟ್ ರೆಸ್ಟ್ ಅಟ್ ಎ ಹತ್ರ ರೆಸ್ಟ್ ಅಲ್ಲಿ ಇರೋದ್ರಿಂದ ಅದರ ಕೈನೆಟಿಕ್ ಎನರ್ಜಿ 0 ಇರುತ್ತೆ, ಪೊಟೆನ್ಷಿಯಲ್ ಎನರ್ಜಿ mgh ಇರುತ್ತೆ. ಅಂದರೆ ಎ ಹತ್ರ ಅದರ ಟೋಟಲ್ ಎನರ್ಜಿ ಬಂದು mgh, ಇಲ್ಲಿ ಅದರ ಟೋಟಲ್ ಎನರ್ಜಿ ಬಂದು mgh. ಈಗ ನಾನು ಬಿ ಹತ್ರನೂ ಅದು mgh ಅಂತ ತೋರಿಸ್ಬೇಕು, ಸಿ ಹತ್ರನೂ mgh ಅಂತ ತೋರಿಸಿದ್ರೆ ಅವಾಗ ಇಲ್ಲಸ್ಟ್ರೇಷನ್ ಮಾಡ್ದಂಗೆ ಆಯಿತು. ಓಕೆ, ನಾವು ಇವಾಗ ಎ ಹತ್ರ ಆಯಿತು. ಎ ಹತ್ರನೇ ಬರೋಣ. ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಈಗಷ್ಟೇ ಹೇಳ್ದಂಗೆ ಕೈನೆಟಿಕ್ ಎನರ್ಜಿ 0, ಅದು ಮೂವ್ ಆಗ್ತಾ ಇಲ್ಲ. ಪೊಟೆನ್ಷಿಯಲ್ ಎನರ್ಜಿ mgh, therefore it is mgh. ಸೊ ಫಸ್ಟ್ ಪಾರ್ಟ್ ಆಗೋಯ್ತು. ಈಗ ಅಟ್ ಬಿ ಬರೋಣ. ಬಿಗ್ ಬಂದಾಗ ಬಾಡಿ ಕೆಳಗಡೆ ಬೀಳ್ತಾ ಇದೆ. ಸೊ ಎಷ್ಟು ದೂರ ಟ್ರಾವೆಲ್ ಮಾಡಿದೆ, ಇಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿದೆ, H minus y ಟ್ರಾವೆಲ್ ಮಾಡಿದೆ. ಅಲ್ಲಿಗೆ ವೆಲಾಸಿಟಿ ಏನೋ ಬಂದಿರಬೇಕಲ್ವಾ ಇಲ್ಲಿ. ಈಗ ಕಂಡುಹಿಡಿಯೋಣ. v² is equal to u² minus 2as. ಓಕೆ, ದಟ್ ಈಸ್ u² ಬಂದು 0 ಮೈನಸ್ 2a ಇಂಟು ಎಸ್ ಬಂದು H minus y. ಅಲ್ಲಿಗೆ v² is equal to minus 2a ಇಂಟು H minus y ಆಯಿತು. ಕೈನೆಟಿಕ್ ಎನರ್ಜಿ ಕಂಡುಹಿಡಿಯೋಣ. ಎ ಬಂದು ಇವಾಗ ಜಿ ಆಗುತ್ತೆ ಅಷ್ಟೇ. ದಟ್ ಈಸ್ ಹಾಫ್ mv², ದಟ್ ಈಸ್ ಹಾಫ್ ಇಂಟು m ಇಂಟು minus 2g H minus y. ಓಕೆ, ದಟ್ ಈಸ್ 2 ಕ್ಯಾನ್ಸಲ್, ದಟ್ ಈಸ್ ಮೈನಸ್ mg ಇಂಟು H minus y. ನೋಡಿ ಮಕ್ಕಳೇ, ಇದು ಕೈನೆಟಿಕ್ ಎನರ್ಜಿ ಆಯಿತು. ಈಗ ಟೋಟಲ್ ಎನರ್ಜಿ ಬಂದು ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ, ದಟ್ ಈಸ್ mgh ಅಲ್ಲ, ಇವಾಗ y ಅದು. ಯಾಕೆ ಸರ್, ನೆಲದಿಂದ ನಾನು ಹೈಟ್ ಅನ್ನು ತಗೋಬೇಕು, ಅವಾಗ y ಆಗುತ್ತೆ. ಪ್ಲಸ್ ಆಫ್ ಕೈನೆಟಿಕ್ ಎನರ್ಜಿ ಬಂದು ಮೈನಸ್ mgh ಮೈನಸ್ mg ಮೈನಸ್ ಇಂಟು ಮೈನಸ್ ಪ್ಲಸ್ mgy. ಓಕೆ, ಮೈನಸ್ 2a, ಓಕೆ, ಮೈನಸ್ 2a H minus y, ರೈಟ್. u² minus 2as minus 2gh, ರೈಟ್. mgh plus mgy. ಓಕೆ, ಇಲ್ಲಿ ಕೆಳಗಡೆ ಬೀಳ್ತಾ ಇರೋದ್ರಿಂದ ಇದು ಪ್ಲಸ್, u² ಮೈನಸ್ ಅಲ್ಲ ಪ್ಲಸ್, ಸಾರಿ, u² ಪ್ಲಸ್ 2as, ಇದು ಪ್ಲಸ್, ಸಾರಿ ಇದು ಪ್ಲಸ್, ಸಾರಿ ಒಂದು ಮಿಸ್ಟೇಕ್ ಆಗೋಯ್ತು, ಇದು ಪ್ಲಸ್, ಇದು ಪ್ಲಸ್. ಈಗ ಇದು ಪ್ಲಸ್ mgh ಮೈನಸ್ mgy ಆಯಿತು. ಸಾರಿ ಮಕ್ಕಳೇ, ಅಲ್ಲಿಗೆ mgy ಕ್ಯಾನ್ಸಲ್ ಆಗಿ mgh ಉಳ್ಕೊಳ್ತು. ಸೊ ಅಂದರೆ ಪೊಸಿಷನ್ ಬಿ ನಲ್ಲೂ mgh ಆದಂಗೆ ಆಯಿತು. ಈಗ ನೆಕ್ಸ್ಟ್ ಅಟ್ ಸಿ ಬರೋಣ. ವೆನ್ ದ ಬಾಡಿ ಹಿಟ್ಸ್ ದಿ ಗ್ರೌಂಡ್ ಅಟ್ ಬಿ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ಹೆಚ್. ಈಗ ಸಿ ಹತ್ರ ಬಂದಾಗ, ಅಟ್ ಸಿ ಬಂದಾಗ ವೆಲಾಸಿಟಿ ಒನ್ಸ್ ಅಗೈನ್ v² is equal to u² plus 2as, ದಟ್ ಈಸ್ 0 ಪ್ಲಸ್ 2g. ಎಸ್ ಬಂದ್ಬಿಟ್ಟು ಇವಾಗ ಏನು
ಫುಲ್ ಡಿಸ್ಟೆನ್ಸ್ ಮೇಲಿಂದ ಕೆಳಗಡೆ ಬಿದ್ದಿದೆ ಅದು ಹೆಚ್ಚೇ ಆಗಬೇಕು. ಸೊ ಕೈನೆಟಿಕ್ ಎನರ್ಜಿ ಬಂದು ಹಾಫ್ ಎಮ್ ವಿ ಸ್ಕ್ವಯರ್ ದಟ್ ಈಸ್ 2gh, ದಟ್ ಈಸ್ ನಥಿಂಗ್ ಬಟ್ mgh. ಇದು ಕೈನೆಟಿಕ್ ಎನರ್ಜಿ ಆಯಿತು. ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ ನೆಲದ ಮೇಲೆ ಇದ್ದಾಗ 0, ಅಲ್ಲಿಗೆ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಪ್ಲಸ್ ಕೈನೆಟಿಕ್ ದಟ್ ಈಸ್ 0 ಪ್ಲಸ್ mgh ದಟ್ ಈಸ್ mgh. ಅಲ್ಲಿಗೆ ಇಲ್ಲಿ ಕೂಡ mgh ನಂಗಾಯ್ತು. ಅಂದ್ರೆ ಅರ್ಥ ಏನು, ಫುಲ್ ಮೇಲೆ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ mgh, ಆಮೇಲೆ ಕೈನೆಟಿಕ್ ಎನರ್ಜಿ 0 ಆಯ್ತಾ. ಅದೇ ಮಧ್ಯದಲ್ಲಿ ಬಂದಾಗ ಇಂಟರ್ಮೀಡಿಯೇಟ್ ಪ್ಲೇಸಿಗೆ ಬಂದಾಗ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಸೇರಿ mgh ಆಗಿರುತ್ತೆ. ಫುಲ್ ಅದೇ ನೆಲದ ಮೇಲೆ ಬಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ 0, ಕೈನೆಟಿಕ್ ಎನರ್ಜಿ mgh ಆಗಿರುತ್ತೆ. ಬಟ್ ಒಟ್ಟಾರೆ ಎಲ್ಲ ಜಾಗದಲ್ಲೂ ಕೂಡ ಅದರ ಟೋಟಲ್ ಎನರ್ಜಿ mgh ಉಳ್ಕೊಂಡಿರುತ್ತೆ. ಅಂದರೆ ಎನರ್ಜಿ ಇಸ್ ನೈದರ್ ಡೆಸ್ಟ್ರಾಯ್ಡ್ ನಾರ್ ಕ್ರಿಯೇಟೆಡ್. ಇದನ್ನು ನಾನು ಪ್ರೂವ್ ಮಾಡಿದ್ದೀನಿ ಇಲ್ಲಿ. ಸರ್ ನಾನು ಇಷ್ಟೆಲ್ಲ ಬರೀಬೇಕಾ? ಹೌದು ಬರೀಬೇಕಾಗುತ್ತೆ. ಈ ಕೊನೆಗೆ ಬರ್ದಿದ್ದೊಂದನ್ನು ಬಿಟ್ಟು, ಅಂದರೆ ಈ ಪರ್ಟಿಕ್ಯುಲರ್ ಸ್ಟೆಪ್ಪನ್ನು ಬಿಟ್ಟು ಉಳಿದಿದ್ದನ್ನೆಲ್ಲ ನೀವು ಬರೀಬೇಕಾಗುತ್ತೆ. ಡಯಾಗ್ರಾಮನ್ನು ಬರೀಬೇಕು ಆಯಿತಾ. ಅಲ್ಲಿ ಬಂದಿರತಕ್ಕಂಥ ಡೀಟೇಲ್ಸನ್ನು ತೋರಿಸ್ಬೇಕು ನೀವು. ಓಕೆ, ಸೊ ಇದೊಂದು ಬಿಟ್ಟು ಉಳಿದಿದ್ದೆಲ್ಲ ಬರೀಬೇಕಾಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆನೇ. ಸೊ 5 ಮಾರ್ಕಿಗೆ ಬರುವಂಥ ಕ್ವಶನ್ ಇದು. ಓಕೆ, ಸೊ ವೆಲ್ ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ದ ನೆಕ್ಸ್ಟ್ ಒನ್ ಈಸ್ ಡಿಫೈನ್ ಟಾರ್ಕ್. ಟಾರ್ಕ್ ಅನ್ನು ಡಿಫೈನ್ ಮಾಡಿ ಮತ್ತೆ ಆಂಗ್ಯುಲರ್ ಮೊಮೆಂಟಮ್ ಅನ್ನು ಡಿಫೈನ್ ಮಾಡಿ. ಅರೈವ್ ಅಟ್ ದಿ ಈಕ್ವೇಶನ್ ಫಾರ್ ಟಾರ್ಕ್ ಆನ್ ಎ ಬಾಡಿ ಅಂತ ಕೇಳಿದ್ದಾರೆ. ಓಕೆ, ಸೊ ಈಗ Torque is defined as the product of magnitude of force applied at a point and the perpendicular distance between the line of action and axis of rotation. ಇದು ಟಾರ್ಕ್ ಇನ ಡೆಫಿನೇಷನ್. ಓಕೆ, ಸೊ ಡಯಾಗ್ರಾಮ್ ಅನ್ನು ಬರೆದು ತೋರಿಸಿ. ಈಗ ಒಂದು ಇಲ್ಲಿ ಆಬ್ಜೆಕ್ಟ್ ಇದೆ, ಒಂದು ಆಬ್ಜೆಕ್ಟ್ ಈ ತರ ಇದೆ, ರ್ಯಾಂಡಮ್ ಸೈಜ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ಇದು ಆಕ್ಸಿಸ್ ಆಫ್ ರೊಟೇಷನ್. ಈ ತರ ಡಾಟೆಡ್ ಲೈನ್ ಅಲ್ಲಿ ತೋರಿಸ್ತೀನಿ, ಆಕ್ಸಿಸ್ ಆಫ್ ರೊಟೇಷನ್. Okay, and you are applying some force like this, right? So this is the radius vector. This is the radius vector. A radius vector makes an angle of theta. Now I have to find the perpendicular distance from the axis of rotation. This is the perpendicular distance. Okay, this is radius, right? Now this radius can be resolved into two components. ನೋಡಿ, ಇದು ರೇಡಿಯಸ್. ಇದನ್ನು ನಾನು ಎರಡು ಕಾಂಪೊನೆಂಟ್ ಆಗಿ ರಿಸಾಲ್ವ್ ಮಾಡ್ತೀನಿ, ಹಾರಿಜಾಂಟಲ್ ಕಾಂಪೊನೆಂಟ್ ಮತ್ತೆ ವರ್ಟಿಕಲ್ ಕಾಂಪೊನೆಂಟ್ ಅಂತ. ಇದು ಆಕ್ಸಿಸ್ ಆಫ್ ರೊಟೇಷನ್, ಇದು ಆಕ್ಸಿಸ್ ಆಫ್ ರೊಟೇಷನ್. ಓಕೆ, ಇದು ಫೋರ್ಸ್, ಇದು ರೇಡಿಯಸ್, ಇದು ಥೀಟಾ ಇದ್ಮೇಲೆ ಇದು ಥೀಟಾ. ಸರಿ ಫಂಡ್ ಮಿಸ್ಟೇಕ್ ಆಯಿತು. One minute. This is axis of rotation. Okay, and this is force, right? This is force. If this is theta, this is also theta. ಅಲ್ಲಿಗೆ ಈ ಡಿಸ್ಟೆನ್ಸ್ ಅನ್ನು ನಾನು r sin theta ಅಂತ ಬರೀತೀನಿ, ಈ ಪೋರ್ಷನ್ ಅನ್ನ r cos theta ಅಂತ ಬರ್ಕೋತೀನಿ. ಗೊತ್ತಾಯ್ತಲ್ವಾ? ಈಗ ಟಾರ್ಕಿನ ಡಿರೈವೇಶನ್ ಮಾಡ್ಬಿಡ್ತೀನಿ, ಅರೈವ್ ಅಟ್ ದಿ ಎಕ್ಸ್ಪ್ರೆಷನ್. ಸೊ ಈ ಡಿಸ್ಟೆನ್ಸ್ ಅನ್ನ d is equal to r sin theta ಇದೆ. ಟಾರ್ಕ್ ಬಂದ್ಬಿಟ್ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಡೆಫಿನೇಷನ್ ಹೇಳುತ್ತೆ. ದಟ್ ಈಸ್ ಫೋರ್ಸ್ ಇಂಟು ಡಿ ಅಂತ, ದಟ್ ಈಸ್ ಎಫ್ ಇಂಟು ಆರ್ ಸೈನ್ ಥೀಟಾ. ದಟ್ ಈಸ್ ನಥಿಂಗ್ ಬಟ್ ಎಫ್ ಕ್ರಾಸ್ ಆರ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್. ತುಂಬ ಸಿಂಪಲ್ ಡಿರೈವೇಶನ್. ಡಯಾಗ್ರಾಮ್ ಅನ್ನು ನೀಟಾಗಿ ಬರೀಬೇಕು. ಇದು ಫೋರ್ಸ್ ಅಪ್ಲೈಡ್, ಇದು ರೇಡಿಯಸ್ ವೆಕ್ಟರ್, ಇದು ರೇಡಿಯಸ್ ವೆಕ್ಟರ್ ಈ ತರ ಆಕ್ಟ್ ಮಾಡ್ತಾ ಇರೋದು. ಥೀಟಾ ಆಂಗಲ್ ಬಿಟ್ವೀನ್ ಎಫ್ ಅಂಡ್ ಆರ್. ಓಕೆ, ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಅಲ್ಲಿ, ಏನು ಆಂಗ್ಯುಲರ್ ಮೊಮೆಂಟಮ್ ಅಂತ ಕೇಳಿದ್ದಾರೆ. ಆಂಗ್ಯುಲರ್ ಮೊಮೆಂಟಮ್ ಈಸ್ ನಥಿಂಗ್ ಬಟ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ರೇಡಿಯಸ್ ವೆಕ್ಟರ್ ಅಂಡ್ ಲೀನಿಯರ್ ಮೊಮೆಂಟಮ್. ಸೊ ಆಂಗ್ಯುಲರ್ ಮೊಮೆಂಟಮ್ ಎಲ್ ಈಸ್ ಈಕ್ವಲ್ ಟು ಆರ್ ಕ್ರಾಸ್ P. P is linear momentum, R is radius vector. So ಅಲ್ಲಿಗೆ ಈ ಕ್ವಶನ್ಗೆ ಆನ್ಸರ್ ಮುಗೀತು. ಓಕೆ, ದ ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ವೇರಿಯೇಷನ್ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಇದು ಸ್ವಲ್ಪ ಲೆಂತಿ ಇದೆ. ಡಿಸ್ಕಸ್ ದಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ವಿತ್ ಡೆಪ್ತ್ ಅಂಡ್ ವಿತ್ ನೆಸೆಸರಿ ಡೆರಿವೇಶನ್. ನೀವು ಭೂಮಿಯ ಮೇಲೆ ಹೋದ್ರೂ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ ವೇರಿ ಆಗುತ್ತೆ, ಅಂದರೆ ಕಡಿಮೆ ಆಗುತ್ತೆ.
ಕೆಳಗಡೆ ಬಂದ್ರೂ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನೀವು ಇಷ್ಟು ಡೆಪ್ತಲ್ಲಿ ಅಂದರೆ ಹೆಚ್ಚನ್ನೋ ಡೆಪ್ತಲ್ಲಿ ನೀವು ಕಂಡುಹಿಡಿತಾ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಕನ್ಸಿಡರ್ ಓನ್ಲಿ ದಿಸ್ ಮಚ್ ಆಫ್ ದಿ ಅರ್ತ್, ಇಷ್ಟು ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಸೊ ಹಾಗಾದರೆ ವಾಟ್ ಈಸ್ ದ ನ್ಯೂ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ? ಲೆಟ್ ಮಿ ಟೇಕ್ ದ ರೇಡಿಯಸ್ ಆಸ್ ಆರ್, ಎಚ್ ಆಸ್ ಡೆಪ್ತ್. ಓಕೆ, ಫಾಲೋ ಕೇರ್ಫುಲಿ. ಈಗ ನಾನೇನು ಮಾಡ್ತೀನಿ, ಅಟ್ ಡೆಪ್ತ್ h, let g dash be the acceleration due to gravity ಅಂತ ಬರೀತೀನಿ, ಡ್ಯೂ ಟು ಗ್ರಾವಿಟಿ. ಓಕೆ ಓಕೆ ರೈಟ್. ಈಗ ಅಲ್ಲಿ ನಾನು ಗ್ರಾವಿಟೇಷನ್ ಅಲ್ಲ, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಬರೆಯೋದಾದ್ರೆ ಎಫ್ ಇಸ್ ಈಕ್ವಲ್ ಟು ಜಿ ಎಮ್ ಎಮ್ ಡಿವೈಡೆಡ್ ಬೈ ಆರ್ ಮೈನಸ್ ಹೆಚ್ ಹೋಲ್ ಸ್ಕ್ವೇರ್. ಅಷ್ಟು ಕೆಳಗಡೆ ಬರಬೇಕಲ್ವಾ? ಇವಾಗ ಎಮ್ ಬಂದು ಎಮ್ ಆಗಲ್ಲ, ಅದು ಎಮ್ ಡ್ಯಾಶ್ ಆಗುತ್ತೆ. ಯಾಕೆ ಅಂತಂದ್ರೆ ನಾನು ಫುಲ್ ಅರ್ಥನ ಕನ್ಸಿಡರ್ ಮಾಡಿದಾಗ ಎಮ್ ಅದು, ಆದರೆ ನಾನು ಫುಲ್ ಅರ್ತ್ ಕನ್ಸಿಡರ್ ಮಾಡ್ತಾ ಇಲ್ಲ, ಇಷ್ಟು ಪೋರ್ಷನ್ ಅನ್ನು ಮಾತ್ರ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಹಾಗಾಗಿ ಅದು ಎಮ್ ಡ್ಯಾಶ್ ಅಷ್ಟೇನೆ. ಓಕೆ, ನೆಕ್ಸ್ಟ್ ಆನ್ ದಿ ಅರ್ತ್ ಬಂದಾಗ ಇದು ಬೇಕಾದ್ರೆ ಆಮೇಲೆ ಇನ್ನೊಂದೇನು ಗ್ರಾವಿಟಿ, ಇದು ನ್ಯೂಟನ್ ಸೆಕೆಂಡ್ ಲಾ ಪ್ರಕಾರ ಎಫ್ ಇಸ್ ಈಕ್ವಲ್ ಟು ಎಮ್ ಜಿ. ಓಕೆ, ಇದು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ದೇರ್ ಫೋರ್ ಎಮ್ ಜಿ ಈಸ್ ಈಕ್ವಲ್ ಟು ಜಿ ಎಮ್ ಡ್ಯಾಶ್ ಎಮ್ ಡಿವೈಡೆಡ್ ಬೈ ಆರ್ ಮೈನಸ್ ಹೆಚ್ ಹೋಲ್ ಸ್ಕ್ವೇರ್. Cancel m and m, this is g dash, so implies g dash is equal to g m dash divided by r minus h whole square. Call this as equation 1. ಓಕೆ, ಇವಾಗ ನನಗೆ ಎಮ್ ಡ್ಯಾಶ್ ಬೇಕು. ನೋಡಿ, ಭೂಮಿಯ ಮೇಲಾದರೂ ತಗೊಳ್ಳಿ, ಒಳಗಡೆನಾದರೂ ತಗೊಳ್ಳಿ, ಡೆನ್ಸಿಟಿ ಸೇಮ್ ಇರುತ್ತೆ, ಡೆನ್ಸಿಟಿ ರಿಮೈನ್ಸ್ ಸೇಮ್. ಓಕೆ, ಔಟ್ಸೈಡ್ ದಿ ಅರ್ತ್ ಬರೆಯೋದಾದ್ರೆ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್, ದಟ್ ಈಸ್ 4/3 ಪೈ ಆರ್ ಕ್ಯೂಬ್. ಔಟ್ಸೈಡ್ ಅಂದರೆ ಫುಲ್ ಸರ್ಫೇಸ್, ಆಯ್ತಾ? ಅದೇ ಇನ್ಸೈಡ್ ಅಂತ ತಗೊಂಡಾಗ ರೋ ಸೇಮ್ ಇರುತ್ತೆ, ಮಾಸ್ ಮಾತ್ರ ಎಮ್ ಡ್ಯಾಶ್ ಆಗಿರುತ್ತೆ, 4/3 ಪೈ ಆರ್ ಇರಲ್ಲ, ಇವಾಗ ಆರ್ ಮೈನಸ್ ಹೆಚ್ ಹೋಲ್ ಕ್ಯೂಬ್. ಗೊತ್ತಾಯ್ತಲ್ವಾ? ದೇರ್ ಫೋರ್ ಈಕ್ವೇಟ್ ಮಾಡಿ, ಎಮ್ ಡಿವೈಡೆಡ್ ಬೈ 4/3 ಪೈ ಆರ್ ಕ್ಯೂಬ್ ಈಸ್ ಈಕ್ವಲ್ ಟು ಎಮ್ ಡ್ಯಾಶ್ ಡಿವೈಡೆಡ್ ಬೈ 4/3 ಪೈ ಆರ್ ಮೈನಸ್ ಹೆಚ್ ಹೋಲ್ ಕ್ಯೂಬ್. ಅಲ್ಲಿಗೆ 4/3 ಪೈ ಕ್ಯಾನ್ಸಲ್ ಆಯಿತು. ಇನ್ನು ಉಳಿಯೋದು ನನಗೆ ಎಮ್ ಡ್ಯಾಶ್ ಮಾತ್ರ ಬೇಕು, ಅದಕ್ಕೆ ಆರ್ ಮೈನಸ್ ಹೆಚ್ ಹೋಲ್ ಕ್ಯೂಬ್ ಎಮ್ divided by r cube. Call this as equation number 2. ಗೊತ್ತಾಯ್ತಲ್ವಾ? ಇದು ಸ್ವಲ್ಪ ಲೆಂತಿ ಆಗೋಯ್ತು. ಈಗ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 2 ಇನ್ ಈಕ್ವೇಷನ್ 1. ಅವಾಗ ಏನಾಗುತ್ತೆ? ಎಮ್ ಜಿ ಡ್ಯಾಶ್ ಇಸ್ ಈಕ್ವಲ್ ಟು ಜಿ ಬೈ ಆರ್ ಮೈನಸ್ ಹೆಚ್ ಹೋಲ್ ಸ್ಕ್ವೇರ್ ಹಾಗೆ ಇರುತ್ತೆ. ಎಮ್ ಡ್ಯಾಶ್ ನೋಡಿ, ಇಲ್ಲಿ ಇದು ಈಕ್ವೇಷನ್. ಓಕೆ, ಇದು ಸೊ ಆರ್ ಎಮ್ ಡ್ಯಾಶ್ ಜಾಗಕ್ಕೆ ಆರ್ ಮೈನಸ್ ಹೆಚ್ ಹೋಲ್ ಕ್ಯೂಬ್ ಎಮ್ ಡಿವೈಡೆಡ್ ಬೈ ಆರ್ ಕ್ಯೂಬ್. ಓಕೆ, ಆರ್ ಮೈನಸ್ ಹೆಚ್ ಸ್ಕ್ವೇರ್ ಕ್ಯೂಬ್ ಕ್ಯಾನ್ಸಲ್ ಆಯಿತು. ಇನ್ನು ಉಳಿಯೋದು ಜಿ ಡ್ಯಾಶ್ ಇಸ್ ಈಕ್ವಲ್ ಟು ಜಿ ಎಮ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಇಂಟು ಆರ್ ಮೈನಸ್ ಹೆಚ್. ಮಕ್ಕಳೇ, ಇದನ್ನ ಜಿ ಡ್ಯಾಶ್ ಇಸ್ ಈಕ್ವಲ್ ಟು ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಬರೆದು ಇನ್ನು ಆರ್ ಮೈನಸ್ ಹೆಚ್ ಬೈ ಆರ್ ಅಂತ ಬರಿತೀನಿ. ಯಾಕೆ ಅಂದರೆ ವಿ ನೋ ದಟ್ ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಅರ್ತ್. ದೇರ್ ಫೋರ್ ಜಿ ಡ್ಯಾಶ್ ಇಸ್ ಈಕ್ವಲ್ ಟು ಜಿ ಇಂಟು ಆರ್ ಮೈನಸ್ ಹೆಚ್ ಬೈ ಆರ್, ಅಥವಾ ಜಿ ಡ್ಯಾಶ್ ಇಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ ಹೆಚ್ ಬೈ ಆರ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್. ಸ್ವಲ್ಪ ಲೆಂತ್ ಇದೆ, ಬಟ್ ಇದು ಬರುವಂತಹ ಪ್ರಶ್ನೆನೆ. ಸೊ ದಿಸ್ ಈಸ್ ದ ಈಕ್ವೇಷನ್ ಫಾರ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಡೆಪ್ತ್, ಅಂದ್ರೆ ಭೂಮಿಯ ಒಳಗಡೆ ಬಂದಾಗ, ಅಂದ್ರೆ ಒಳಗಡೆ ಹೋಗ್ತಾ ಅಂದ್ರೆ ಹೆಚ್ಚು ಜಾಸ್ತಿ ಆಗ್ತಾ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ನೋಡಿ, ನೀವು ಸರ್ಫೇಸ್ ಇಂದ ಬರ್ತಾ ಸೆಂಟರಿಗೆ ಬರ್ತೀರಾ ಅಂದ್ಕೊಳ್ಳಿ, ಅವಾಗ ಹೆಚ್ ಇಸ್ ಈಕ್ವಲ್ ಟು ಆರ್. ಸೊ ಸೆಕೆಂಡ್ ಟರ್ಮ್ ಏನಿದೆಯಲ್ಲ, ಇದು ಸೆಕೆಂಡ್ ಟರ್ಮು, ಅಲ್ಲಿಗೆ ಆರ್ ಬೈ ಆರ್ 0 ಆಯಿತು, ಸಾರಿ ಆರ್ ಬೈ ಆರ್ 1 ಆಯಿತು, ಅಲ್ಲಿಗೆ 1 ಮೈನಸ್ 1 0, ಅಂದರೆ ಸೆಂಟರ್ ಆಫ್ ದಿ ಅರ್ತ್ ಅಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ 0. ಓಕೆ, ಸೊ ಇಷ್ಟು ಡಿರೈವೇಷನು. ಸೊ ಇದನ್ನು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ನ್ಯೂಮರಿಕಲ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.